ಹಾಂ, ಇದೇ ಹುಡುಗಿ, ಡೌಟೇ ಇಲ್ಲ, ಖಂಡಿತ ಇದೇ ಹುಡುಗಿ. ಡ್ರೆಸ್ ಮಾತ್ರ ಬೇರೆ ಅಷ್ಟೆ. ಥೋ, ಅನಿಲಣ್ಣ ನಂಗೆ ಆ ಫೋಟೋ ಕಳಿಸಿದ್ರೆ ಈ ಕೂಡಲೇ ಕಂಪೇರ್ ಮಾಡಿ ನೋಡಿಬಿಡ್ಬೋದಿತ್ತು. ಇರಲಿ, ಕಂಪೇರ್ ಬೇಡ, ಎಂಥದ್ದು ಬೇಡ, ಇದೇ ಹುಡುಗಿನಯ್ಯ ಸದ್ಯ. ಇವತ್ತೇ ಸಿಕ್ಕಿದ್ದು ಒಳ್ಳೆಯದಾಯ್ತು. ಅನಿಲಣ್ಣಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇರಲ್ಲ, ಇವನ ಕೈಲಿ ಆತದೋ ಆಗಲ್ಲ ಅಂತ ಮಾಡಿದರು. ನೋಡೋಣ, ಆ ಕಡೆ ಎಲ್ಲರೂ ಹೋಗಿ ಒಂದು ಫೋಟೋ ತೆಗೆದು ಕಳಿಸ್ತೀನಿ. ಅವ್ರು ಕಳಿಸ್ತಿದ್ರೇನಂತೆ, ನಾನು ತೆಗೆದು ಕಳಿಸ್ತೀನಿ. ಅವ್ರು ಕಂಪೇರ್ ಮಾಡಿ ನೋಡ್ತಾರಲ್ಲ. ಎಂತಕ್ಕೂ ಸುಮಾರು ಜನ ಆದರೆ ಜೊತೆಗೆ. ಎಲ್ಲಿಗೆ ಹೋಗ್ತಾದೆ? ಹೋಟ್ಲಿಗೆ ಹೋಗಿದ್ರೆ ರಗಳಿರಲ್ಲ, ಎಲ್ಲರೂ ಕೂತಾಗ ಸೈಡಲ್ಲ ಅಂತ. ನಾನು ಇಲ್ಲಿ ನಿತ್ತೇ ಇರ್ಬೇಕಾಗ್ತದೆ. ಬೇಗ ಹೋಗ್ಬೇಕೀಗ. ಅರೆ, ಅಲ್ಲಿ ನಿಂತ್ಕೊಂಡು ಯಾರಿಗೆ ಕಾಯ್ತದೆ? ಉಳಿದವರೆಲ್ಲ ಹೋತಾರ? ಹೋದ್ರೆ ಇನ್ನೂ ಚೆನ್ನಾಗಾತಿತ್ತು ನನಗೆ. ಹೋಗಿ ಮಾತೇ ಆಡಿಸ್ಬೋದಿತ್ತು ಬೇಕಾರೆ. ಎಂಥರಾಗಲಿ ಆಚೆಗೆ ಹೋಗ್ತೀನಿ. ಹೌದು, ಚೋಟುನಿಯ ಇಲ್ಲಿಗೆ ಎಂತಕ್ಕೆ ಬಂದಿದ್ದ? ಯಾರನ್ನ ಕಾಯ್ತಾ ನಿಂತಾನೆ ಅಂತ ಬೇರೆ ಹೇಳಿದ್ಲು ಅವಳು. ನನ್ನ ಕಾಯ್ತಾ ಇದ್ರೆ ನಾನು ಅಲ್ಲೇ ಬರ್ತಿದ್ದೆ, ನೋಡಬೇಕಿತ್ತಲ್ಲ. ಯಾರನ್ನು ಕಾಯ್ತಿದ್ದ? ಈಗ ಸ್ವಲ್ಪ ಮಾತಾಡೋದೆಲ್ಲ ಚೇಂಜ್ ಆಗಿದೆ. ಅಲ್ಲಿ ಯಾರ ಕಡೆನೋ ನೋಡ್ತಾ ನಿಂತಾನಲ್ಲ. ಅಲ್ಲ, ನಾ ಆ ಕಡೆಯಿಂದ ಬತ್ತಿದ್ದೀನಿ ಅಂತ ಏನಾರು ನೋಡ್ತಾ ಇದ್ದಾನ? ನೋಡೋಣ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀನಿ. ಹಾಂ, ಅಲ್ಲಿ ಓ, ಇವಳಿತ್ತಾಳೆ ಅಲ್ಲಿ. ಇವಳ ಹತ್ರ ಮಾತಾಡೋಕೆ ಹೋಗ್ತಾ ಇದ್ದಾನ? ಜಂಬುದ ಕೋಳಿ ಮೊದಲೇ ಅವಳು ಅಂಥದ್ನ ಕಂಡ್ರಾಗಲ್ಲ ಅಂತಿರ್ತಿದ್ದ ಯಾವಾಗಲೂ. ಇವಳಿಗಾಗೆ ಕಾದಿದ್ದ ಇಲ್ಲಿ ಬಂದು. ಓ ಇಲ್ಲ, ಸುಮ್ಮನೆ ಹಂಗೆ ಅನುಮಾನ ಪಡಬಾರ್ದು. ಅತ್ಲ ಹೋದ ಅಂದಕ್ಕೂ ಏನಾದ್ರ ಹತ್ರ ಮಾತಾಡೋಕ್ಕೆ ಅಂತನ? ಅವಳೇ ಏನಾರು ಇವನ ಹತ್ರ ಮಾತಾಡ್ಬೇಕೇನು? ಇಲ್ಲಪ್ಪ, ಅದು ಹಂಗೆ ಸಾಧಾರಣದವ್ರ ಹತ್ರ ಎಲ್ಲ ಮಾತಾಡಲ್ಲ. ಹಾಂ, ಅವಳು ಮುಂದೆ ಹೋದಕ್ಕೂ ಇವನು ಹೋಗ್ತಾ ಇದ್ದಾನೆ. ಎಂತ ಆತಾದೆ? ದೇವ್ರೆ, ಬೇರೆ ಯಾರು ಆಧಾರ ಇಲ್ಲ, ಏನು ಆತಾದೆ ಅಂತಲೇ ಗೊತ್ತಾಗಲ್ಲಲ್ಲ. ನೋಡೋಣ, ಎಂಥರಾಗಲಿ ಚೂರು ಹತ್ರ ಹೋಗಿ ಕೇಳಿಸ್ಕೊತೀನಿ ನಾನು. ಎಲ್ಲಿ ಕೇಳಿಸ್ಕೊಳೋದು? ಓ, ಹೋಟ್ಲೊಳಗೆ ಹೋದ್ಲವಳು. ಅವಳ ಜೊತೆ ಏನಷ್ಟು ಫ್ರೆಂಡ್ಸ್ ಅದಾರೆ. ಇವ್ ಹೋಗ್ಕೊಂಡೇನು? ಇವನು ಹೋದ? ಏನಾತ ಅದೆಯಪ್ಪ ಇದು? ಒಂದು ಫೋನಾರು ಮಾಡೋಣ ಅಂದ್ರೆ ನನ್ನ ಕೈಯಲ್ಲಿ ಫೋನಾರು ಅದೆಯಾ? ಅದೂ ಇಲ್ಲ ನನ್ನ ಹಣೆ ಬರೋಕ್ಕೆ. ಇವತ್ತು ಸಿಕ್ಕು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ನಾನಿವತ್ತು. ನನಗೆ ಲೆಕ್ಚರ್ ಕೊಡೋಕೆ ಬತ್ತೀಯಲ್ಲ, ಹಿಂಗಿರ್ಬೇಕಂತ. ಎಂತ ಮಾಡಲಿ? ಹೋಗ್ಲ ಅಲ್ಲೆಯ? ಬೇಡಪ್ಪ, ಹೋಟ್ಲಿಗೆ ಹೋದ ಅಂಥೇಳಿ ನಾನು ಹಿಂದಿಂದ ಹೋಟ್ಲಿಗೆ ಹೋದರೆ ಕಡೆಗೆ ನನ್ನ ಯಾರು ನೋಡ್ತಾ ಇದ್ರೆ ಮತ್ತೇನಿಲ್ಲ, ಅದೇ ಒಂದು ದೊಡ್ಡ ರಾಮಾಯಣ ಆಗೋಗ್ತದೆ. ನೋಡೋಣ, ಸ್ವಲ್ಪ ಹೊತ್ತು ಬರ್ತಾನೆ. ಹೋಟ್ಲೊಳಗೆ ಹೋದವ ಇಷ್ಟು ಬೇಗ ಎಂತಕ್ಕೆ ಬರ್ತಾನೆ? ನೀನ ಕಲಿ ಕಂಡಿದ್ದೇ ಬಿಡು. ಹೌದು, ಇಲ್ಲ, ಹೊರಗೆ ಬಂದ. ಅಯ್ಯೋ ದೇವ್ರೆ, ನಾನೊಬ್ಳು ಗಡಿ ಬಿಡಿ ಮಾಡಿ ಯಾರಿಗಾರು ಬೈಯೋದು ಎಂದಾರು ಮಾಡೋದು. ಸದ್ಯ ಇಲ್ಲೇ ನಿಂತಿದ್ಕಾತು. ಸಿಟ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ರೆ ಚೋಟು ಇಷ್ಟು ಬೇಗ ಹೋಟ್ಲಿಂದ ಹೊರಗೆ ಬಂದಿದ್ದು ಗೊತ್ತೇ ಆಗ್ತಿರಲ್ಲ. ಪಾಪ ಬೈತಿದ್ದೆ ಕಡೆಗೆ. ಬಾರ ಮಾರಯ್ಯ, ಬಾರ ಬೇಗ, ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದೇನೆ, ನೀನು ಬಾರ ಮಾರಯ್ಯ. ಇದೇ ಬಸ್ಸಿಗೆ ಬಂದಾರೂ ಬರ್ಬೋದಿತ್ತು. ಎಂತಾನೋ. ಹಾಂ, ಆ ಕಡೆನೇ ನೋಡ್ತಾ ಅಲ್ಲೇ ನಿಂತನಲ್ಲ. ಇಲ್ಲಪ್ಪ, ನಾ ಸುಮ್ಮನೆ ಇವನು ಒಳ್ಳೆಯವನು ಅಂದ್ಕೊಳೋದು. ಇವನು ಹಣೆ ಬರನೇ ಇಷ್ಟು. ಎಲ್ಲರೂ ಒಂದೇ ಥರ, ಒಬ್ಬರು ಒಳ್ಳೆಯರಲ್ಲ, ಒಬ್ಬರು ಕೆಟ್ಟಾರಲ್ಲ. ನಾನು ನಿನ್ನ ಜೊತೆ ನಿನ್ನ ಫ್ರೆಂಡಾಗೇ ಇರಲ್ಲ ನೋಡು. ಎಂತಕ್ಕೆ ಸುಮ್ಮನೆ ನೋಡಿದ್ರೆ ನೋಡು, ಏನು ಕಣ್ಣೇನು ಹಂಗೆ ಹೋಟ್ಲೊಳಗೆ ಹಾರು ಹೋತವನು ಅನ್ಬೇಕು, ಆ ಥರ ನೋಡ್ತಾ ಇದ್ದಾನಪ್ಪ. ನಂಗಾರು ಹೇಳ್ತಾನೆ ಮತ್ತೆ.
ನೋಡೋಣ ಒಂದು ಸ್ವಲ್ಪ ಹತ್ರನೇ ಹೋಗ್ತೀನಿ, ಆಗ್ಲಾರು ನಾನು ಕಾಣ್ತೀನ, ನನ್ನ ಕಂಡ ಮೇಲಾರು ಇತ್ಲಕ್ಕೆ ಬತ್ತಾನ ಏನೋ ನೋಡ್ತೀನಿ. ಓ ಈ ಕಡೆ ಬತ್ತಾದಾನೆ, ಏನು ಬಸ್ ಸ್ಟ್ಯಾಂಡಿಗೆ ಬರೋನೇನು, ಬಂದ್ರೆ ಬಂದ್ಕ, ನಾನೇನು ನಿನ್ನ ಮಾತಾಡ್ಸಲ್ಲ, ನನ್ನಷ್ಟಕ್ಕೆ ನಾನು ಹೋಗ್ತಿರ್ತೀನಿ. ಇಲ್ಲಪ್ಪ, ತಿರುಗಿ ನೋಡ್ತಾನೆ ಬತ್ತಾದಾನೆ. ಏನಾರು ಸತ್ಕ, ನಿನ್ನ ಹೆಸರೇ ಹಿಡಿಯಲ್ಲ ನಾ ಇನ್ನು. ಹಲೋ, ಇವೆಲ್ಲ ಡೌ ಬೇಡ ಆಯ್ತಾ? ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಅವಾಗಿಂದ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ನೀವು. ಈಗ ಛತ್ರಿ ತಂದ್ಕೊಂಡು ನಿಮ್ದಾಕೆ ಹೇಳ್ತಿದ್ದೀರಾ? ನಂದು ಅಲ್ವೇ ಅಲ್ಲ. ಯಾರದ್ದು ಕದ್ಕೊಂಬಂದ್ರಿ ಹೋಗಿ ಕೊಡಿ ಅವರಿಗೆ, ನನ್ನ ಛತ್ರಿ ಅಲ್ಲ ಇದು. ಇನ್ನೊಂದು ಸಾರಿ ಹೀಗೆಲ್ಲ ಫಾಲೋ ಮಾಡಬೇಡಿ, ಚೆನ್ನಾಗಿರಲ್ಲ. ಹಾಂ ಸ್ವಲ್ಪ ಸಮಾಧಾನ. ಏನು ತ್ರಿಪುರ ಸುಂದರಿ ನೀವು, ಅದಕ್ಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು. ಫಾಲೋ ಮಾಡ್ತೀನಂತ ಕೂತ್ ಜಾಗದಲ್ಲಿ ಛತ್ರಿ ಇತ್ತು, ಆ ಛತ್ರಿ ಕೊಡೋಕ್ಕೆ ಅಂತಲೇ ಬಂದೆ, ನಿಮಗಂತ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ದುಡಿದು ಒಂದು ಛತ್ರಿ ಕೊಡ್ಸಿರ್ತಾರಲ್ಲ, ಬೇಕಂದಲ್ಲಿ ಹಿಂಗೆ ಬಿಟ್ಟು ಹೋದರೆ ನಾಳೆ ಮತ್ತೆ ಹೋಗಿ ಅವರಿಗೆ ಕೇಳ್ತೀರಿ, ಅದಕ್ಕೆ ತಂದು ಕೊಟ್ಟಿದ್ದು, ನಿಮ್ಮನ್ನು ಫಾಲೋ ಮಾಡೋಕ್ಕಲ್ಲ. ನೀವು ಏನು ತಿಳ್ಕೊಂಡಿರಿ? ಕನ್ನಡಿಲಿ ಹೋಗಿ ಮುಖ ನೋಡ್ಕೊಳ್ಳಿ ಒಂದು ಸಾರಿ. ತುಂಬ ಮಾತಾಡ್ತಿದ್ದೀಯಾ, ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ಏನು ಹೇಳಿದ್ ನೀನು? ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ಒಂದು ಛತ್ರಿ ಕೊಡ್ಸಿರ್ತಾರಾ? ನಿಮ್ಮನೇಲಿ ಹಾಗೆ ಇರ್ಬೋದು, ನಮ್ಮನೇಲಿ ಹಾಗೇನಿಲ್ಲ. ಒಂದು ಛತ್ರಿ ಕೊಡ್ಸೋಕ್ಕೆಲ್ಲ ಕಷ್ಟಪಡೋಂಥ ಪರಿಸ್ಥಿತಿಲಿ ನಮ್ಮಪ್ಪ ಖಂಡಿತ ಇಲ್ಲ. ಸಮಾಧಾನನಾ? ಆ ಛತ್ರಿ ಅವಶ್ಯಕತೆನೂ ನನಗಿಲ್ಲ. ಒಂದು ಪಕ್ಷ ನಂದೇ ಆಗಿದ್ರೂ ನಾನು ಅದನ್ನು ತೊಗೊಳಲ್ಲ. ಏನು ಬೇಕಾದ್ರೂ ಮಾಡ್ಕೊ, ಇನ್ನೊಂದು ಸರಿ ನನ್ನ ಕಣ್ಣಿದ್ರೆ ಎಲ್ಲಿಗೂ ಬರಬೇಡ, ಹೋಗ ಸಾಕು. ಆಬಕ್ ನಿಮಗೆ ಸಮ ಹೇಳ್ತಾ ಇದೆ ಮಾತ್ರ, ಹಂಗೆ ಉಗಿಸ್ಕೊಂಡಾಗಲೇ ನಿಂಗೆ ಬುದ್ಧಿ ಬರೋದು. ಆಹಾ, ಅಲ್ಲಿಂದ ಇಲ್ಲಿ ತನಕ ಅದನ್ನು ಫಾಲೋ ಮಾಡ್ಕೊಂಡು ಬಂದಿಯಲ್ಲ. ನನ್ನ ಹತ್ರ ಮಾತ್ರ ಇನ್ನು ಮಾತಾಡೋಕ್ಕೆ ಬಾ, ಹೇಳ್ತೀನಿ. ಅಲ್ಲ, ನಿನ್ನ ಸೊಕ್ಕೇನು ಕಮ್ಮಿ ಇಲ್ಲ. ನೀನು ಅನಿಲಣ್ಣ ಹೇಳಿದ ಕೆಲಸ ಮಾಡಿದ್ದೇ ಹೌದು, ನೀ ಇರೋದು ನೋಡಿದ್ರೆ ಗೊತ್ತಾಗ್ತದೆ. ಸಾಯಿಲ್ ಚಿತ್ರ ತೆಗ್ದಿಲ್ಲೇ ಬಿಸಾಕ್ತೀನಿ, ನಂಗೆ ಅಂತಕ್ಕಿದೆ. ಅಪ್ಪೋ ಕಷ್ಟಪಟ್ಟು ದುಡಿಯಲ್ಲಂತೆ, ಹಿಂಗಿದ್ದೆಲ್ಲ ಮಾಡೋದು ದುಡಿಯೋದೆ ಅಂತಕ್ಕೆ. ಯಾರ್ಯಾರು ತಲೆ ಬಡ್ದು ಇನ್ನೆಂತ ಮಾಡಿದ್ದ. ಸ್ವಲ್ಪ ದಿನ ತಡ್ಕ, ನಿನ್ನ ಅಪ್ಪನ ಬಂಡವಾಳ ಹೊರಗೆ ತತ್ತೀನಿ, ಅವಾಗ ಗೊತ್ತಾಗ್ತದೆ. ಫಸ್ಟಿಗೆ ಅನಿಲಣ್ಣಗೆ ಈ ಡೀಟೇಲೆಲ್ಲ ಹೇಳಬೇಕು. ಸದ್ಯ ಇಷ್ಟು ಕಲೆಕ್ಟ್ ಮಾಡೋದ್ನಲ್ಲ, ಇನ್ನು ಮುಂದಿಂದ ಅವ್ರು ನೋಡ್ಕೋತಾರೆ. ಓ ಬೆಳ್ಳಿ, ಏನಿಲ್ಲಿ? ಅಮೇರಿಕಕ್ಕೆ ಹೋಗೋಣ ಅಂತ ಫ್ಲೈಟ್ ಒಂದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಲ್ತದೆ, ಅದಕ್ಕೆ ಹತ್ತಕ್ಕಂತ ಹೋಗ್ತಾ ಇದ್ದೀನಿ. ಓ ಹೌದನ, ನಂಗೆ ಗೊತ್ತೇ ಇರಲ್ಲ ಮರತಿ. ಆಗಲಿ, ನಾ ಒಂಚೂರು ನೋಡ್ತೀನಿ. ಹಂಗೆ ವಿಮಾನ ಎಲ್ಲ ಹೊತ್ತಷ್ಟೆಲ್ಲ ನಾವೇನು ಇದಾಗಲ್ಲ. ಅಲ್ಲ, ಯಾಕೋ ಭಾಳ ಗರಮ್ಮಾಗಿದ್ದಂಗೆ ಅದೆಯಲ್ಲ. ಓ ಅಮೇರಿಕಕ್ಕೆ ಹೋಗೋದು ಅಂತ ನಾನು ಟ್ರಂಪ್ ಜೊತೆ ಮಾತಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಿದ್ದೀಯಾ? ನಾಟಕ ಮಾಡ್ತಾನೆ, ನಂಗೇನು ಗೊತ್ತಾಗಲ್ಲ ಅಂತ. ಏ ಬೆಳ್ಳಿ, ಸ್ವಲ್ಪ ನಿತ್ಕ ಮಾರತಿ. ಎಂತಕ್ಕೆ ಆ ಥರ ಸಿಟ್ಟು ಮಾಡ್ತಿದ್ದೀಯಲ್ಲ? ಸಿಕ್ಕದೇ ಅಪರೂಪಕ್ಕೆ, ಒಂದೊಂದು ಸರಿ ಸಿಕ್ಕಾಗಲೇ ಈ ಥರ ಮಾಡ್ತಿರ್ತೀಯ ಮಾರತಿ. ಎಂತಕ್ಕೆ ಸಿಟ್ಟು ಎಂತಕ್ಕೆ ಮಾಡ್ಕೊಂಡಿದ್ದು ನಂಗೆ ಒಂಚೂರು ಹೇಳೀಗ. ಇಲ್ಲಪ್ಪ, ನಾನೇನು ಸಿಟ್ಟು ಮಾಡ್ಕೊಂಡಿಲ್ಲ. ಸಿಟ್ಟು ಯಾಕೆ ಮಾಡ್ಕೊಂಡ್ಲಿ ನಾನು? ಅಷ್ಟಕ್ಕೂ ನಾ ಸಿಟ್ಟು ಮಾಡ್ಕೊಂಡೇ ಇದ್ರು ನಿಂಗೇನಪ್ಪ? ಹಿಂಗೇನು ಬೇಕಾದಷ್ಟು ಜನ ಅದಾರೆ, ಮಾತಾಡಿಸ್ಬೇಕು ಅಂದ್ಕೊಂಡ್ರೂ ಎಷ್ಟು ದೂರ ಬೇಕಾದ್ರೂ ಫಾಲೋ ಮಾಡ್ಕೊಂಡು ಹೋಗಿ ಮಾತಾಡಿಸ್ತೀಯ. ಅವ್ರು ಎಷ್ಟು ಬೈದರೂ ಮತ್ತೆ ಮಾತಾಡಿಸ್ತೀಯ. ಹೌದಾ ಬಿಡು, ನಾನೆಂತಕ್ಕೆ ಹಿಂಗೆಲ್ಲ ಹೇಳ್ತಿದ್ದೀನಿ. ನಾನು ಏನು ಸಿಟ್ಟು ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ನೀನು ಎಲ್ಲಿ ಹೋದರೆ ನನಗೇನು ಬೇಜಾರು ಇಲ್ಲ. ನಾ ಹೋಗ್ತೀನಿ, ನಂಗೆ ಬಸ್ಸಿಗೆ ಟೈಮ್ ಆಯ್ತು. ಓ ಇದಾ ವಿಷಯ. ಎಂತ ಬಸ್ಸಿಗೆ ಟೈಮ್ ಆಯ್ತು ಅಂದ? ಬಸ್ ಎಷ್ಟೊತ್ತಿಗಾರು ಹೋಗಲಿ, ಅದು ಟೈಮ್ ಕಟ್ಕೊಂಡು ನೀ ಏನು ಮಾಡ್ತೀನಿ? ನಿಂಗೆ ಫ್ಲೈಟ್ ಬರ್ತದಲ್ಲ. ಚೋಟ, ನೀನು ಹಾಗೆ ಸುಮ್ಮನೆ ನನ್ನ ಹತ್ರ ಎಲ್ಲ ಮಾತಾಡೋಕ್ಕೆ ಬರೋದು ಬೇಡ. ನಾನು ಹೋಗ್ತೀನಿ ಈಗ. ನಿನ್ನ ಕೆಲಸ ಏನದೆ ಅದನ್ನು ನೀನು ಮಾಡು. ಏಯ್ ಮುಚ್ಚೆ ಬಾಯಿ ಸಾಕು. ಏನು ಮಾತು ಬರ್ತದೆ ಅಂತ ಆಡ್ತದೆ. ನಾನು ಸುಮ್ಮನೆ ಯಾಕೆ ತಮಾಷೆಲೆಲ್ಲ ಮುಗಿಸೋಣ ಅಂತ ನೋಡಿದ್ರೆ ಇವಳು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಎಂತಕ್ಕೆ ಸಿಟ್ಟು ಮಾಡಿದ್ದೆ? ಅಂತಕ್ಕೆ ಯಾರನ್ನು ಫಾಲೋ ಮಾಡಿದೆ ನಾನು? ನಿಂಗೆ ಗೊತ್ತಾ ಕರೆಕ್ಟಾಗಿ ಅವ್ರು ಯಾರು ಅಂತ? ಇಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತಿರೋಕ್ಕೆ ನಾನೇನಲ್ಲ ಫಾಲೋ ಮಾಡಿದ್ದು. ಫಾಲೋ ಮಾಡ್ದಾರೆ ಹೇಳ್ಬೇಕಾಗ್ತದೆ. ಸಿಟ್ಟು ಮಾಡ್ತೀನಿ.
ನಾನೇನು ಇಲ್ಲಿ ನೋಡಿದ್ದಲ್ಲ, ಅಲ್ಲಿಂದನೂ ನಾನು ನೋಡ್ತಾನೆ ಇದ್ದೆ. ಎಲ್ಲಿಂದ ಅವಳನ್ನು ಫಾಲೋ ಮಾಡಿದ್ದು, ಎಲ್ಲೋ ಅವಳು ಹೋಟ್ಲಿಗೆ ಹೋಗಿದ್ದು ಎಲ್ಲದನ್ನೂ ನೋಡೀನಿ. ಹೇಳಕ್ಕೆ ಬರ್ತಾನೆ ನನಗೆ. ಯಾರದು ಎಂತಕ್ಕೆ ಅವಳನ್ನು ಫಾಲೋ ಮಾಡ್ತಿದ್ದೆ ಹೇಳ ಈಗ ಹಂಗಾರೆ. ಲೂಸು ಅವಳು ಯಾರು ಗೊತ್ತಾನ? ಏನಿಲ್ಲ ಬಿಡು, ಇನ್ನೊಂದು ದಿವಸ ಯಾವತ್ತಾರು ಹೇಳ್ತೀನಿ. ಹಾಂ, ಇದರಲ್ಲೇ ಗೊತ್ತಾಗ್ತದಲ್ಲ ನಿನ್ನ ಬುದ್ಧಿ ಏನು ಅಂತ. ಇನ್ನೊಂದು ದಿವಸ ಹೇಳೋದಂತೆ. ಇನ್ನೊಂದು ದಿವಸ ತನಕ ಎಂತಕ್ಕೆ ಕಾಯ್ಬೇಕು? ಇನ್ನೆಷ್ಟು ಸತಿ ಅವಳನ್ನು ಫಾಲೋ ಮಾಡ್ಬೇಕಂತ ಅದೇ? ಬೆಳ್ಳಿ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರೋ. ವಿಷಯ ಬೇರೆನೇ ಅದೇ. ಹೇಳ್ತೀನಿ ಇನ್ನೊಂದಿನ ಡಿಟೈಲಾಗಿ, ಎಲ್ಲ ಮುಗಿಲಿ. ಸಿಟ್ಟು ಮಾಡಬೇಡ ಈಗ. ಅಷ್ಟಕ್ಕೂ ನಾನು ಅದನ್ನು ಫಾಲೋ ಮಾಡಿದ್ರೆ ನಿಂಗೆ ಯಾಕೆ ಸಿಟ್ಟು ಬರಬೇಕು? ಹೌದು, ಅದಕ್ಕೆ ಹೇಳಿದ್ದು ನಾನು, ನಂಗೆ ಸಿಟ್ಟು ಬರಲ್ಲ ಅಂತ. ಸಿಟ್ಟು ಬರಲೂ ಇಲ್ಲ, ನಾನು ಯಾಕೆ ಸಿಟ್ಟು ಮಾಡ್ಕಿದ್ದೀನಿ? ಬಸ್ ಸ್ಟ್ಯಾಂಡ್ ಈ ಕಡೆ ಅದೇ ಮಾರತಿ. ನನಗೂ ಗೊತ್ತು ಎಲ್ಲೆಲ್ಲಿಂದ ಹೋಗ್ಬೋದು ಅಂತ, ಹೋಗ್ತೀನಿ ನಾನು. ಹಾಂ ಸರಿ, ನೀ ಫ್ಲೈಟಿಗೆ ಹೋಗೋಳಲ್ಲ, ಫ್ಲೈಟ್ ಹತ್ತಷ್ಟೊತ್ತಿಗೆ ನಿಧಾನ. ಒಳ್ಳೆಯ ಹುಡುಗಿ.